ಏನು ಮಾಡೋದು? ಅಲ್ಲ ಕಣ್ರಿ, ಏನು ಮಾಡೋದು? ಊರಿಗೆ ಹೋಗೋಕ್ಕೆ ಏನು ನಿರ್ಧಾರ ಮಾಡೋದು? ರುಕ್ಮಿಣಿ, ನಂದಿನಿ, ಸೂರಿ, ನೀವು ಹಳ್ಳಿಗೆ ಬಂದಿರೋ ಬರೋಕ್ಕಿಲ್ವೋ? ಹೇಳಿ ನಿಮ್ಮ ನಿರ್ಧಾರ ಏನು ಅಂತ. ಇವರು ಹೋಗಕ್ಕೆ ನಿಂತವ್ರೆ, ಇವ್ರಿಗೂ ಬೇಗ ಹುಷಾರಿಲ್ಲ. ಸುಮ್ಮನೆ ಅವ್ನು 4 ದಿವಸನಾದ್ರು ನೆಮ್ಮದಿಯಾಗಿರಲಿ, ಹಳ್ಳಿಗಾರು ಹೋಗೋಕ್ಕಾಯ್ತದೆ. ನೀವೇನು ಮಾಡಿರಿ ಹೇಳಿ? ಮಾವ, ನೀವು ಹೆಂಗೆ ಹೇಳ್ತಿದ್ದೀರಿ ಹಂಗೆ. ಅಮ್ಮ ರುಕ್ಮಿಣಿ, ನೀನೇನು ಮಾಡ್ತೀಯಾ? ಇನ್ನೇನು ಮಾಡೋಕ್ಕಾಗುತ್ತೆ ಮಾವ? ಒಂದು ಸ್ವಲ್ಪ ದಿನ ಅಂದ್ರಿ ಅಲ್ವಾ? ಸರಿ ಬಿಡಿ, ಅಡ್ಜಸ್ಟ್ ಆದರೆ ಅಲ್ಲೇ ಇರೋದಲ್ವಾ? ಅಡ್ಜಸ್ಟ್ ಆದರೆ ಅಲ್ವಾ, ಬಿಡಿ. ಅಲ್ಲಿ ತನಕ ಇನ್ನು ಸೂರ್ಯ ಅವರು ಎಲ್ಲ ರೆಡಿಯಾಗಿದ್ದಾರೆ ಹಳ್ಳಿಗೆ ಹೋಗೋದಕ್ಕೆ. ನಾನು ಒಬ್ಳದೇನು, ಹೋಗೋಣ ಬಿಡಿ, ಅದಕ್ಕೇನಂತೆ. ಎಲ್ಲ ಹೊರಡೋಣ. ನಿಮ್ಮ ಖುಷಿನೇ ಅಲ್ವಾ ಈಗ ನಮ್ಗೆ ಇಂಪಾರ್ಟೆಂಟು. ಅಲ್ಲಿ ಫ್ಯಾಕ್ಟ್ರಿನ ಮ್ಯಾನೇಜರು ಕ್ಲೀನಾಗಿ ಮ್ಯಾನೇಜರ್ಗೆ ಮಾವ ನೀವು ಇದನ್ನ ಹಾಕಿ, ಕಂಡೀಷನ್ ಹಾಕಿ, ಎಲ್ಲ ಲೆಕ್ಕಾಚಾರ ಎಲ್ಲ ಕ್ಲೀನಾಗಿ ಕೊಡಬೇಕು ಅಂತ. ನನಗೆ ಅವತ್ತು ನೋಡಿದಾಗ ಮಾವ ಅಲ್ಲಿ ಲೆಕ್ಕಾಚಾರ ಸರಿಯಾಗಿ ಬರಲಿಲ್ಲ. ಅದಕ್ಕೇ ನನಗೆ ಭಯ ಆಗ್ತಾ ಇರೋದು, ಅವರು ಏನಾದರೂ ಮೋಸ ಗೀಸ ಮಾಡಿಬಿಡ್ತಾರೋ ಏನೋ ಎತ್ತಾ ಅಂತ. ಇಲ್ಲ ಕದ್ ಬಿಡು ಮಗಳೇ, ಮ್ಯಾನೇಜರ್ ಭಾರಿ ಒಳ್ಳೆಯವನು. ಅವನು ಆಗಲಿಂದ ನಾನು ಕೆಲಸ ಮಾಡ್ತಾವನೆ. ತುಂಬ ನಿಯತ್ತು ಮನ್ಸು, ಆ ಥರ ಏನು ಮಾಡಲ್ಲ. ಇನ್ನೊಂದ್ಸಲ ಬೇಕಾದ್ರೆ ನೋಡು, ಕೊಟ್ಟಾರಲ್ಲ ಫೈಲು, ಅದನ್ನ ಇನ್ನೊಂದ್ಸರಿ ಲೆಕ್ಕ ಹೆಂಗಿದ್ದು ಏನು ಎತ್ತ ಅಂತ ಇನ್ನೊಂದ್ಸರಿ ಚೆಕ್ ಮಾಡು. ಆಮೇಲೆ ಬೇಕಾದ್ರೆ ಹೋಗಿ ಕೇಳೋಕ್ಕಾಯ್ತದೆ. ನಮ್ಮ ಕಸ್ತನ್ನ ಈಗ ಸುಮ್ಮನೆ ಹೋಗಿ ಕೇಳ್ಬಿಟ್ರೆ ಸುಮ್ಮನೆ ಪಾಪ ಅವ್ರಿಗೂ ನೋವು ಮಾಡ್ದಂಗೆ ಆಯ್ತದೆ. ಅವರು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ಕೆ ನಾವು ಮಾಡಿಬಿಟ್ರಲ್ಲ ಅಂತ ಅನ್ಕೋತಾರೆ. ಅದಕ್ಕೆ ಹೋಗಿ ಇದು ಮಾಡೋಕ್ಕಾಯ್ತದೆ. ಇನ್ನೊಂದ್ಸರಿ ಬೇಕಾದ್ರೆ ನೋಡು, ಒಳ್ಳೆಯವನು ಮ್ಯಾನೇಜರು. ಅವ್ನು ಕೂಡ ನಾನು ಆಗದಿಂದ ನೋಡ್ತಾವನೆ. ಇನ್ನೂ ಒಂದ್ಸಲ ಚೆಕ್ ಮಾಡು. ಅಲ್ಲಿ ಏನಾದ್ರು ತಪ್ಪು ಕಂಡ್ರೆ ನಾನೇ ಹೋಗಿ ಕೇಳ್ತೀನಿ ಅವನ್ನ. ಸರಿ ಮಾವ, ಹಾಗೆ ಆಗಲಿ ಬಿಡಿ. ಎಲ್ಲ ಹೊರಡೋಣವಾ? ಇನ್ನು ಎಷ್ಟು ದಿನ ಆಗುತ್ತೆ ಹೊರಡೋಕ್ಕೆ? ರುಕ್ಮಿಣಿ, ಇವತ್ತೆಲ್ಲರೂ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ನಾಳೆ ಹೋಗೋಕ್ಕಾಯ್ತದೆ. ನಾಳೆನೇ ಹೊರಟ್ಬಿಡೋಣವಾ? ನಾನು ಇನ್ನೂ ತುಂಬ ದಿನ ಆಗುತ್ತೋ, ಇನ್ನೊಂದು ವಾರ 15 ದಿನ ಆಗುತ್ತೇನೋ ಅಂದ್ಕೊಂಡೆ. ಹಾಗಿದ್ರೆ ಏನು ರುಕ್ಮಿಣಿ ಅವರಾಗಿದ್ರೆ? ಏನಿಲ್ಲ ಬಿಡಿ. ಮಾವನ್ನ ಏನಾದರೂ ಹಾಸ್ಪಿಟ್ಲಿಗೆ ಚೆಕಪ್ ಮಾಡಿಸೋದಿದ್ರೆ ಮಾಡಿಸ್ಬಿಡಿ. ಹಳ್ಳಿ ಹತ್ರದಲ್ಲಿ ಹಾಸ್ಪಿಟಲ್ ಎಲ್ಲ ಇದೆಯಾ? ಇಲ್ಲ ರುಕ್ಮಿಣಿ ಅವರೇ, ನಮ್ಮ ಹಳ್ಳಿ ಹತ್ರ ಯಾವುದೂ ಇಲ್ಲ. ಅದು ಒಂದು 30 ಕಿಲೋಮೀಟರಷ್ಟು ದೂರ ಬರಬೇಕಾಗುತ್ತೆ ಹಾಸ್ಪಿಟಲ್, ಒಳ್ಳೆ ಹಾಸ್ಪಿಟಲ್ ಇರಬೇಕು ಅಂದರೆ. ಇಲ್ಲ ಮಾಮೂಲಿ ಸಣ್ಣ ಪುಟ್ಟ ಹಾಸ್ಪಿಟಲ್ಗಳಾದರೆ, ಗೌರ್ಮೆಂಟ್ ಹಾಸ್ಪಿಟಲ್ಗಳಾದರೆ ಒಂದು 3-4 ಕಿಲೋಮೀಟರ್, ಅದು 3-4 ಕಿಲೋಮೀಟರ್ ಬರಬೇಕು. ದೊಡ್ಡ ಹಾಸ್ಪಿಟಲ್ ಸಿಟಿಗೆಲ್ಲ ಬರಬೇಕು ಅಂದರೆ 30 ಕಿಲೋಮೀಟರ್ ಬರಲೇಬೇಕಾಗುತ್ತೆ. ಸ್ವಲ್ಪ ದಿನ ತಾನೇ? ಹೌದು, ಅಡ್ಜಸ್ಟ್ ಆದರೆ ಇರೋಣ, ಇಲ್ಲಾಂದರೆ ಬಂದುಬಿಡೋಣ. ಹಾಗಿದ್ರೆ ಸರಿ ಬಿಡಿ, ಅಡ್ಜಸ್ಟ್ ಆದರೆ ಬೇಕಾದ್ರೆ ಇರೋಣ. ನನಗೆ ಯಾಕೋ ಅಡ್ಜಸ್ಟ್ ಆಗೋದಲ್ಲಿ ಡೌಟು ಅನಿಸುತ್ತೆ. ಆದ್ರೂ ಮಾವವ್ರಿಗೋಸ್ಕರ ಇರೋಣ, ಆಮೇಲೆ ಬೇಕಾದರೆ ನೋಡೋಕ್ಕಾಗುತ್ತೆ. ಗೌರಿ, ಇನ್ನೇನು ಮತ್ತೆ ನೀನು ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬಿಡು, ಎಲ್ಲವಾಗ ಹೋಗೋಕ್ಕಾಯ್ತದೆ. ನಂದಿನಿ, ರುಕ್ಮಿಣಿ, ನೀವು ಪ್ಯಾಕ್ ಮಾಡ್ಕೊಬಿಡಿ. ಸೂರಿ, ನಿನ್ನ ಬಟ್ಟೆನೂ ಏನೇನು ಬೇಕೋ ಅವನ್ನೆಲ್ಲ ತಗೊಬಿಡು. ಇನ್ನೇನು ಮಾಡೋದ, ನಾಳೆನೇ ಹೊರಟುಬಿಡೋಣ ಹಳ್ಳಿಗೆ. ತುಂಬ ದಿನ ಆಯ್ತಿತ್ತು ಹಳ್ಳಿಗೂ ಹೋಗಿ. ನನಗೂ ಯಾಕೋ ಅಲ್ಲೇ ಇರಬೇಕು ಅಂತ ಅನಿಸ್ತಾ ಇದೆ. ಹೋಗೋಣ, ಒಂದು ಸ್ವಲ್ಪ ಸಮಾಧಾನ ಅನ್ನೋದ್ರೂ ಹೋಗುತ್ತೆ. ಇಲ್ಲಾಂದರೆ ನೀವು ಬೇಕಾದ್ರೆ ಇಲ್ಲೇ ಇರಿ, ನಿಮಗೇನು ಬಲವಂತ ಇಲ್ಲ. ನೀವು ಆರಾಮಾಗಿ ಇಲ್ಲೇ ಇರಿ, ನಾನು ಬೇಕಾದ್ರೆ ಗೌರಿ ಹೋಯ್ತೀವಿ. ಬಿಡಿಯಪ್ಪ, ಹಳ್ಳಿ ಆದ್ರೇನು ಸಿಟಿ ಆದ್ರೇನು ನಿಮ್ಮ ಜೊತೆ ಇದ್ರೇನೆ ಅಲ್ವಾ ನಮ್ಮ ಖುಷಿ. ಬಿಡಿ, ಅಲ್ಲಿಗೆ ಬರ್ತೀವಿ. ಸುಮ್ಮನೆ ಏನು ಮಾಡೋದಕ್ಕೆ? ನಾವು ಇಲ್ಲಿ 3 ಜನ ನಾವು ಇದ್ಬಿಟ್ಟು ಏನು ಮಾಡ್ತಿದ್ವಿ? ಬೇಡ, ಅಲ್ಲೇ ಇರೋಣ. ಎಲ್ಲ ಒಟ್ಟಿಗೆ ಎಲ್ಲ ಇದ್ದರೆ ಅಲ್ಲೇ ಇರೋಣ, ಇಲ್ಲ ಒಟ್ಟಿಗೆ ಇದ್ದರೆ ಇಲ್ಲೇ ಇರೋಣ. ಅಲ್ಲಿ ಇಲ್ಲಿ ಅಂತ ಏನು ಬೇಡ. ನಾವು 3 ಜನ ಒಂದು ಹತ್ರ, ನೀವು ಇಬ್ಬರು ಬೇಡ, ಅದೆಲ್ಲ ಚೆನ್ನಾಗಿರೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ ಅದೆಲ್ಲ. ಅಮ್ಮ ಎಲ್ಲ ಬೇಜಾರು ಮಾಡ್ಕೊತಾರೆ. ಆಮೇಲೆ ಅಮ್ಮನಿಗೆ ಈ ಕಡೆನೂ ಬಿಟ್ಟಿರೋಕ್ಕಾಗಲ್ಲ, ಆ ಕಡೆನೂ ಬಿಟ್ಟಿರೋಕ್ಕಾಗಲ್ಲ, ನನಗೂ ಬಿಟ್ಟಿರೋಕ್ಕಾಗಲ್ಲ ನಿಮ್ಮನ್ನ. ಏನಾದರೂ ಹೋಗಲಿ, ನೀವು ನಮ್ಮ ಜೊತೆಗೇ ಒಂದೇ ಮನೇಲಿ ಇರಬೇಕು ಅನ್ನೋದೇ ನನಗೆ ಇಷ್ಟ. ಆಮೇಲೆ ನನ್ನ ಆಸೆ. ಅದು ಬಿಟ್ಬಿಟ್ಟು ನೀವು ಒಂದೇ ಮನೇಲಿ ಇರಲಿ, ಅಷ್ಟು ದೂರ ಹೋದರೆ ನಾನು ಹೆಂಗಿರಲಿ? ನಾನು ನಿಮ್ಮನ್ನೆಲ್ಲ ಯಾರು ನೋಡ್ಕೊತಾರೆ ಅಲ್ಲಿ? ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕಾಗುತ್ತೆ. ಮೊದಲೇ ನಿಮ್ಗೆ ಹುಷಾರಿಲ್ಲ, ಅದೆಲ್ಲ ಕಷ್ಟ ಆಗೋದಿಲ್ವಾ? ಹೇಳಿ ನೀವು. ಹಳ್ಳಿಲಿ ಬೇಡ, ನಡೀರಿ, ನಾವು ಬರ್ತೀವಿ. ನೀವು ಎಲ್ಲಿರ್ತೀರೋ ಅಲ್ಲೇ ಇರೋಣ. ಮತ್ತೆ ಅಲ್ಲಿಗೆ ಸಾಮಾನುಗಳನ್ನ ಎಲ್ಲ ತಗೊಂಡು ಹೋಗ್ಬೇಕು, ಇಲ್ಲ ಅಲ್ಲೇ ಇದ್ದಾವೆ ಎಲ್ಲವ? ಇದೆ ಅಡುಗೆ ಮನೆ ಸಾಮಾನುಗಳು, ಮಾಮೂಲಿ ಗ್ಯಾಸು ಅವೆಲ್ಲ ಇದ್ದಾವೆ, ಇಲ್ಲ ಅಲ್ಲೇ ತಗೋಬೇಕು? ಇಲ್ಲ ಕಣ್ ರುಕ್ಮಿಣಿ, ಅಲ್ಲೇ ಅವೆ. ಇನ್ನು ಗ್ಯಾಸು ಅಂತ ತಗೋಬೇಕು, ಇನ್ನು ಪಾತ್ರೆಗಳು, ಆಮೇಲೆ ಅಲ್ಲಿ ಮನೆಗೆ ಏನೇನು ಬೇಕು ಎಲ್ಲ ಸಾಮಾನು ಅಲ್ಲೇ ಅವೆ. ಸುಮ್ಮನೆ ಇಲ್ಲಿಂದ ಹೊತ್ಕೋಗೋದೇನು ಬೇಡ ಅಲ್ಲಿ. ಸುಮ್ಮನೆ ಇಲ್ಲಿಂದ ಯಾಕೆ ಹೊತ್ಕೋಗೋದು? ಅಲ್ಲೇ ಇರೋದು, ಇಲ್ಲಿಗೆ ಬರ್ತಿರ್ತೀವಲ್ಲ, ಆಗಾಗ ಅಲ್ಲೇ ಇರಲಿ, ಅಲ್ಲೇ ಇರೋದಕ್ಕಾಯ್ತದೆ ನಾವು. ಸರಿ, ಹೋಗಿ ಎಲ್ಲರೂ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಸರಿಯಪ್ಪ. ಅಲ್ಲ ರೀ, ನೀವು ಯಾಕೆ ಹಳ್ಳಿಗೆ ಹೋಗೋಕ್ಕೆ ನೀವು ನಿರ್ಧಾರ ಮಾಡಿಬಿಟ್ರಿ? ಇಲ್ಲಿ ಎಷ್ಟು ಇದಾಗ್ಬಿಡುತ್ತೆ ಗೊತ್ತಾ, ಪ್ರಾಬ್ಲಮ್ ಆಗಿಬಿಡುತ್ತೆ ಗೊತ್ತಾ? ಸುಮ್ಮನೆ ಅಲ್ಲೋಗಿ ಏನು ಮಾಡೋದು? ಅಲ್ಲೋದ್ರೂ ಸುಮ್ಮನೆ ಇರಬೇಕು. ಇಲ್ಲಿದ್ರೆ ಏನಾದರೂ ಮಾಡ್ಬೋದಲ್ವಾ? ಹಳ್ಳಿಗೆ ಹೋಗ್ಬಿಟ್ಟು ಏನು ಮಾಡೋಣ ಹೇಳಿ? ನಮಗೂ ಕೆಲಸ ಇರೋದಿಲ್ಲ, ಸುಮ್ಮನೆ ಇರಬೇಕಾಗುತ್ತೆ. ಅದು ಅಲ್ಲದೆ ತುಂಬ ಹಿಂಸೆ ಆಗಿಬಿಡುತ್ತೆ. ಮೇಲೆ ಈ ವಾತಾವರಣದಲ್ಲಿ ಇದ್ಬಿಟ್ಟು ಡೈರೆಕ್ಟಲ್ಲಿ ಹೋಗಿ ಅಡ್ಜಸ್ಟ್ ಆಗೋಕ್ಕೆ ಭಾರಿ ಕಷ್ಟ ಆಗೋದಿಲ್ವಾ? ನೀವು ಯಾಕೆ ಆ ಥರ ನಿರ್ಧಾರ ತೊಗೊಬಿಟ್ರೆ ಯಾರಿಗೂ ಹೇಳಿದೆ? ಆಮೇಲೆ ಮತ್ತೇನು ವಾಪಸ್ ಬರೋದಿಲ್ಲ ಅನಿಸುತ್ತೆ. ನೋಡೋಣ ರುಕ್ಮಿಣಿಯವರೇ, ನೋಡೋಣ. ಏನಾದರೂ ಬರೋಣ ಅನ್ಸಿದ್ರೆ ಬೇಕಾದ್ರೆ ಬರೋಣ. ಅಡ್ಜಸ್ಟ್ ಆಗಲಿಲ್ಲ ಅಂದರೆ, ಇಲ್ಲ ಅಡ್ಜಸ್ಟ್ ಆದರೆ ಅಲ್ಲೇ ಉಳ್ಕೊಳ್ಳೋಣ. ಅಲ್ಲ, ನೀವು ಮಾವವ್ರನ್ನ ಅತ್ತೆನ ಬಿಟ್ಬಿಟ್ಟು ಇರೋದಿಲ್ಲ ಅಂದಿದ್ದೀರಲ್ಲ, ಆಮೇಲೆ ಹೆಂಗೆ ಬರ್ತೀರಾ ನೀವು? ನನಗೆ ಗೊತ್ತು, ನೀವು ಅಲ್ಲೇ ಸೆಟಲ್ ಆಗೋಕ್ಕೆ ಹೋಗ್ತಾ ಇರೋದು. ನನಗೆ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ರುಕ್ಮಿಣಿಯವರೇ, ಆ ಥರ ಎಲ್ಲ ಯಾಕೆ ಅನ್ಕೋತೀರಾ? ಅಲ್ಲೇ ಸೆಟಲ್ ಆಗೋದಿದ್ದರೆ ಮನೆ ಐಟಮ್ಸ್ ಎಲ್ಲ ನಾವು ತಗೊಂಡು ಹೋಗ್ತಿರ್ಲಿಲ್ವಾ? ಅಪ್ಪ ಒಂದು ಸ್ವಲ್ಪ ದಿನ ಇರಲಿ ಹಳ್ಳಿಲಿ. ಅವ್ರಿಗೂ ಒಂದು ಸ್ವಲ್ಪ ವಾತಾವರಣ, ಅಲ್ಲೇ ವಾತಾವರಣ ಅಡ್ಜಸ್ಟ್ ಆಗಿ ಅವರು ಒಂದು ಸ್ವಲ್ಪ ರಿಲೀಫ್ ಆಗಲಿ. ಆಮೇಲೆ ಇವಾಗ ಆರೋಗ್ಯ ಸರಿ ಇಲ್ಲ ಅಲ್ವಾ ಅಪ್ಪಂದು, ಅವರೆಲ್ಲ ಒಂದು ಸ್ವಲ್ಪ ಹುಷಾರಾದರೆ ಅವಾಗ ಅವರು ಸಿಟಿಗೆ ಬರಬೇಕು ಅನ್ಸ್ದಾಗ ಕರ್ಕೊಂಡು ಜೊತೆಗೆ ನಾವು ಬರೋಣ. ಅವ್ರೊಬ್ಬರನ್ನೇ ಹೆಂಗೆ ಕಳ್ಸೋಣ ಹೇಳಿ? ಅವ್ರಿಗೂ ಹೆಲ್ತ್ ಸರಿ ಇಲ್ಲ, ಅಲ್ಲಿ ಯಾರು ನೋಡ್ಕೊತಾರೆ? ಕಷ್ಟ ಸುಖನೆಲ್ಲನೂ ಕಷ್ಟ ಆಗುತ್ತೆ. ಬೇಡಿ ಅದೆಲ್ಲ, ನಾವೇ ಹೋಗೋಣ, ಅಲ್ಲೇ ಇರೋಣ. ಸುಮ್ಮನೆ ಅಪ್ಪ ಅಮ್ಮನ ಬಿಟ್ಬಿಟ್ಟು ನಾವು ಯಾವ ಮಕ್ಕಳು ಅನ್ಸ್ಕೋತೀವಿ ನಾವು ಹೇಳಿ? ಹಳ್ಳಿಲಿದ್ರು ಜೀವನ ಆಗುತ್ತಲ್ಲ, ಏನು ಅಲ್ಲೋದ್ರೇನು ನಾವೇನು ಕಷ್ಟಪಡಬೇಕಾಗಿತ್ತಾ? ಹೊಲ ಇದೆ, ಮನೆ ಇದೆ, ಇಲ್ಲ ಈ ತಿನ್ನೋಕ್ಕೆ ಉಣ್ಣೋಕ್ಕೆ ಏನೂ ಇಲ್ಲ. ಅಲ್ಲಿಗೆ ಹೋದ್ರೆ ಏನಾಗುತ್ತಾ? ಎಲ್ಲ ಇರುತ್ತೆ. ಇವ್ರು ನೋಡ್ಕೊತಾ ಇರ್ತಾರೆ. ಅವ್ರು ನೋಡ್ಕೊಂಡಿದ್ದಲ್ಲಿ ಬಂದು ಇನ್ಕಮ್ನೆಲ್ಲ EMI ಕಟ್ಟೋದಿದೆಯಲ್ಲ, ಅದು ಕಟ್ಬಿಡೋಣ. ಓ ಹೌದಲ್ವಾ?
ಅಲ್ಲಿ ಫ್ಯಾಕ್ಟ್ರಿಯಿಂದ ಬಂದ ಅಮೌಂಟ್ ಎಲ್ಲವೂ ಇ ಎಮ್ ಐ ಕಟ್ಟಬೇಕಲ್ವಾ ನೀವು ಮನೆ ಮೇಲೆ ಮತ್ತು ಲೋನ್ ಎಲ್ಲ ತಗೊಂಡಿದ್ದೀರಾ ಫ್ಯಾಕ್ಟ್ರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಅಲ್ಲೆಲ್ಲ ಇ ಎಮ್ ಐ ಕಟ್ಟಬೇಕು ಅಲ್ಲ ಇಷ್ಟೆಲ್ಲ ಇದ್ರೂ ನೀವು ಈ ಥರ ಹೋಗ್ತೀನಿ ಅಂತಿದ್ದೀರಲ್ಲ ಮತ್ತು ನಮ್ಮ ಜೀವನಕ್ಕೆ ಏನು ಮಾಡೋಣ ಈ ಹೊಲ ಎಲ್ಲ ಇದೆಯಲ್ಲ ಅದು ಯಾವ ತಲೆ ಕೆಡ್ಸ್ಕೊಂತೀರಾ ಬಿಡಿ. ಅಷ್ಟಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗಾಯ್ತದೆ? ಜೀವನನೇ ಮಾಡ್ತಾ ಇಲ್ವಾ ಹಳ್ಳಿಗೆ ಹೋದ್ರೆ? ಏನು ಪರ್ಮನೆಂಟಾಗಿ ಏನು ಹೋಗ್ತಿಲ್ವಲ್ಲ, ಒಂದು ಸ್ವಲ್ಪ ದಿನ ತಾನೆ, ಸ್ವಲ್ಪ ದಿನ ಹೋಗಿ ಬಂದುಬಿಟ್ಟೋಣ ಬಿಡಿ. ಯಾಕೆ ಇಷ್ಟ ಇಲ್ವಾ ನಿಮಗೆ? ನಿಜ ಹೇಳ್ಬೇಕಂದ್ರೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಬಟ್ ನಾನು ನಿಮಗೋಸ್ಕರ ಬರ್ತಾಯಿದ್ದೀನಿ, ಅತ್ತೆ ಮಾವವ್ರಿಗೋಸ್ಕರ ಬರ್ತಾಯಿದ್ದೀನಿ. ನನಗೆ ಇಲ್ಲೇ ಇರೋಕ್ಕೆ ಇಷ್ಟ ಇರ್ತಿತ್ತು. ಬಟ್ ಏನು ಮಾಡಲಿ, ನಿಮ್ಮ ಬಿಟ್ಬಿಟ್ಟು ಇರೋಕ್ಕಾಗುತ್ತಾ ನಾನು? ಅದಕ್ಕೆ ನಿಮಗೋಸ್ಕರ ಬರ್ತಾಯಿದ್ದೀನಿ. ಸರಿ ಪ್ಯಾಕ್ ಮಾಡ್ಕೊಳ್ಳಾ? ಹಾಂ, ಬೇಗ ಬೇಗ ಪ್ಯಾಕ್ ಮಾಡ್ಕೊಳ್ಳಿ. ಹಾಂ ಸರಿ ಬಿಡಿ. ನಿಮ್ಮದು ಡ್ರೆಸ್ಸು ಯಾವ್ದು ಹಾಕೊಳ್ಳಿ? ಕಬೋರ್ಡಲ್ಲಿ ಇದೆಯಲ್ಲ ಎಲ್ಲ ನೋಡ್ಕೊಳ್ಳಾ? ಹಾಂ, ಇಲ್ಲ ಅರ್ಧ ಹಾಕೊಳ್ಳಿ, ಇನ್ನು ಅರ್ಧನ ಇಲ್ಲೇ ಬಿಟ್ಬಿಡಿ. ಯಾವಾಗಲೂ ಇಲ್ಲಿ ಬಂದರೆ ಬೇಕಾಗುತ್ತಲ್ಲ, ಎಲ್ಲನೂ ಬೇಡ. ಒಂದು ಅರ್ಧ ಹಾಕೊಳ್ಳಿ, ಇಲ್ಲ ನನ್ನತ್ತ ನಾನೇ ಪ್ಯಾಕ್ ಮಾಡ್ಕೊತೀನಿ ಬಿಡಿ. ನಿಮ್ಮದು ಒಬ್ರದ್ದು ಹಾಕೊಳ್ಳಿ. ಹಾಂ ಸರಿ. ನಿಮ್ಮ ಬಟ್ಟೆಗಳೆಲ್ಲ ನಂದಿನಿ ರೂಮಲ್ಲಿ ಒಂದು ಸ್ವಲ್ಪ ಇದೆ, ಅದೊಂದು ಸ್ವಲ್ಪ ಹಾಕೊಳ್ಳಿ. ಹಾಂ ಸರಿ. ಏನಂದಿದ್ದೀವ್ರಿ, ಬಟ್ಟೆ ಎಲ್ಲ ಇಷ್ಟು ಬೇಗ ಪ್ಯಾಕ್ ಮಾಡಿಬಿಟ್ರಾ? ಹ್ಞೂ ಸೂರ್ಯವರೇ, ಮಾವು ಹೋಗೋದ ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ ಅಂತಾನೆ ಅದಕ್ಕೆ ಎಲ್ಲನೂ ಬಟ್ಟೆ ಹಾಕತ್ತಿದೆ. ನಿಮ್ಮ ಅವ್ವಲ್ಲ ನಿಮ್ಮವ್ವ ಹಾಕಬೇಕು ಬೇಡವೋ? ಇಲ್ಲ ಇಲ್ಲ, ನನ್ನ ಬಟ್ಟೆಗಳನ್ನ ನಾನು ಎತ್ಕೊಂಡು ನಾನು ಹಾಕೋತೀನಿ ಬಿಡಿ. ನಿಮ್ಗೆ ಹಳ್ಳಿಗೆ ಬರೋಕೆ ಏನಾದರೂ ಬೇಜಾರಾ? ಇಲ್ಲ ಬಿಡಿ, ನನಗೇನಿಗೆ ಬೇಜಾರು? ನೀವಿಲ್ಲ ಅಂದರೆ ಬೇಜಾರಾಗೋದು. ನೀವು ಬತ್ತಿದ್ದೀರಲ್ಲ, ನೀವೆಲ್ಲರೂ ರೀ ಅಲ್ಲಿಗೆ ಬರ್ತೀನಿ ಕತೆ. ನನಗೇನು ಬೇಜಾರಿಲ್ಲ, ನೀವು ಬತ್ತಿದ್ದೀರಲ್ಲ, ಎಲ್ಲಿ ಕರೆದ್ರು ಬರ್ತೀನಿ, ನನಗೇನಂತೆ. ನನಗಂತೂ ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿಬಿಟ್ಟು. ಥ್ಯಾಂಕ್ ಯು ನಂದಿನಿ ಅವರೇ. ಸೂರ್ಯರೇ ಸಿಕ್ಕಿಲ್ಲ ಬಿಡಿ. ಮಾವ ಆಸೆ ಪಟ್ಟದೆ, ಅತ್ತೆನೂ ಆಸೆ ಪಟ್ಟದೆ. ಆಮೇಲೆ ನೀವು ಹೋಯ್ತಿದ್ದೀರಿ ಅವ್ರ ಜೊತೆ. ಇನ್ನು ನಾನು ಇಲ್ಲೇ ಇರೋಕ್ಕದ, ನಾ ಬರಲ್ಲ ಅನ್ನೋಕ್ಕದ. ನೀವು ಎಲ್ಲಿರ್ತಿದ್ದೀರೋ ನಾನು ಅಲ್ಲೇ ಇರ್ತೀನಿ ಕತೆ. ನಿಮಗೋಸ್ಕರ ಬರ್ತಾನೆ, ನನಗೆ ಏನು ಬೇಜಾರಿಲ್ಲ, ಏನೂ ಇಲ್ಲ. ಖುಷಿಯಾಗಿ ರೆಡಿ ಆಯ್ತಾನೆ ಕತೆ. ಹಳ್ಳಿಗೆ ತಾನೆ, ಯಾಕೆ ನಾನು ಹಳ್ಳಿಲಿಲ್ವಾ? ಅಲ್ಲೂ ಚೆನ್ನಾಗಿರ್ತದೆ ಕತೆ. ಇಲ್ಲಾದರೆ ಮನೆ ಒಳಗೆ ಇರಬೇಕು, ಅಲ್ಲಿ ಹೆಂಗೂ ಚೆನ್ನಾಗಿರ್ತದೆ. ಸಿಕ್ಕಿಲ್ಲ ಬಿಡಿ, ಏನೂ ಆಯ್ಕಿಲ್ಲ. ಬಟ್ಟೆನೆಲ್ಲ ಹಾಕತ್ತವ್ನಿ ಮತ್ತೆ. ಹಾಂ ಸರಿ ನಂದಿನಿ ಅವರೇ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೊರಡೋಣ ಮತ್ತೆ ನಾವೆಲ್ಲರೂ. ಅಲ್ಲ ಮನೆ ಕೆಲಸದವ್ರವ್ರು ಅವ್ರಿಗೆಲ್ಲ ಏನು ಮಾಡೋದು ಈಗ? ಅವರೆಲ್ಲರೂ ಬರಲ್ಲ ಬೇಡವೋ? ಎಲ್ಲಿಗೆ ನಂದಿನಿ ಅವರೇ, ಊರ್ಗಾ? ಅಯ್ಯೋ ಊರಿಗೆಲ್ಲ ಇಲ್ಲಿಗೆ. ಇಲ್ಲ ಇಲ್ಲ, ಅವ್ರೇನು ಮಾಡೋದಕ್ಕೆ? ಯಾರಾದರೂ ಒಬ್ರಿಗೆ ಮಾತ್ರ ಹೇಳೋಣ. ಅವ್ರು ಬಂದ್ಬಿಟ್ಟು ದಿನ ಮನೆ ಕ್ಲೀನ್ ಮಾಡಿಬಿಟ್ಟು ಗಾರ್ಡನ್ಗೆಲ್ಲ ನೀರು ಹಾಕ್ಬಿಟ್ಟು ಹೋಗಲಿ. ಇನ್ನು ಮಿಕ್ಕವ್ರನ್ನೆಲ್ಲ ಕೆಲಸದಿಂದ ತೆಗೆದಾಕ್ಬಿಡೋಣ. ಈ ತಿಂಗಳು ಸಂಬಳ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ದುಡ್ಡು ಅಮೌಂಟ್ ಸೇರಿಸ್ಕೊಟ್ಬಿಟ್ಟು ಬಿಟ್ಬಿಡೋಣ. ನಾವು ಬೇಕಾದ್ರೆ ಊರಿಂದ ಬಂದಾಗ ಬೇಕಾದ್ರೆ ವಾಪಸ್ ಕರ್ಕೊಳ್ಳೋಣ ಅಂತ ಅವ್ರನ್ನ. ಸರಿ ಕತೆ, ಹೆಂಗೆ ಬರ್ತದೆ ಹೆಂಗೆ ಮಾಡಿ. ಅಲ್ಲ ರುಕ್ಮಿಣಿ ಯಾಕೆ ಉಫ್ ಅಂತ ಹಂಗೆ ಊದ್ಕ ಕೂತಿದ್ಲು? ಯಾಕೆ ಅವ್ರು ಬರೋಕ್ಕೆ ಇಷ್ಟ ಇಲ್ವಾ ಇಲ್ಲಿಗೆ? ನಂದಿನಿ ಅವರೇ, ರುಕ್ಮಿಣಿ ಅವ್ರಿಗೆ ಬರೋದಕ್ಕೆ ಇಷ್ಟ ಇಲ್ವಂತೆ. ಅದಕ್ಕೇ ಅವರು ಆ ಥರ ಇದ್ದರು. ಆದರೆ ಏನು ಮಾಡೋಕ್ಕಾಗೋದಿಲ್ಲ, ನನಗೋಸ್ಕರ ಬರ್ತೀನಿ ಅಂತ ಇದ್ದಾರೆ ಅಷ್ಟೇ. ಮತ್ತೆ ಇನ್ನೆಲ್ಲಿ ಇಷ್ಟು ಅಂತ ಇಲ್ಲೇ ಇರೋಕೆ ಇಷ್ಟವಾ? ಅದೇನೋ ಕಣಪ್ಪ, ಏನಾದ್ರು ಮಾಡ್ಕೊಳ್ಳಿ, ಅವಳು ಇಷ್ಟ ಕತೆ. ನಾನಂತೂ ರೆಡಿ ಆಯ್ತಾನೆ, ನನ್ನಂತೂ ಕರ್ಕೋಗಿ ಆಮೇಲೆ ನಾನು ಮರ್ತಿರ್ಬಿಟ್ಟಿರಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.